ಈಗ ಏನಾಗಿದೆ ಉಲ್ಲೇಖ ಮಾಡಿದ ಅವರೇ ಹೇಳ್ತಾರೆ. ಈಗ ನಿಮ್ ಸಮಾಧಾನ ಕೇಳ್ಬೇಕಷ್ಟೇ. ನಾನು ದೂರು ಕೊಡೋದಕ್ಕೆ ತಯಾರಾಗಿ ದೂರೆಲ್ಲ ತಗೊಂಡು ಬಂದಿದ್ದೆ. ಅವರು ಏನೋ ಇದ್ರದ್ದು ಆಫೀಸಲ್ಲಿ ಬ್ಯುಸಿ ಇದ್ದು ದೂರನ್ನ 4:15 ಮನೆ ಹತ್ರ ಬಂದ್ಬಿಡಿ, ಮನೆ ಹತ್ರ ತೊಳ್ತೀರಿ ಅಂತ ಹೇಳೋರು. ಅವ್ರ ಮನೆ ಹತ್ರ ಸದಾಶಿವರ ಮನೆಗೆ 4:30ಗೆ ಬರ್ಲಿಕ್ಕೆ ಹೇಳಿದರೆ ಆಗ ದೂರನ್ನ ಕೊಡ್ತೇನೆ. ಅದು ಕಾಪಿನೇ ಕೊಟ್ಬಿಡ್ತೀನಿ ನಿಮ್ಗೆ. ದಾಖಲೆಗಳು ಅದು ಏನಾಯ್ತು, ನಮ್ದು ತಪ್ಪಿದೆ ಅಂತ ಅನ್ಸುತ್ತೆ. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು CCTVಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ CCTVಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ, ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಸೊ ಈಗ ಅದಕ್ಕೋಸ್ಕರ ಎಲ್ಲ ಒಂದು ಅಂತಿಮ ಇದಕ್ಕೆ ಏನಾಗಿದೆ ನನಗ್ ನೋಡಿ, ಅವತ್ತು ಮಾತಾಡಿದ್ದ ನೆಕ್ಸ್ಟ್ ಡೇನೆ ಮುಖ್ಯಮಂತ್ರಿಗಳು ರಿಪ್ಲೈ ಇತ್ತು. ಬೆಳಿಗ್ಗೆನೆ ರಿಪ್ಲೈ ಇರೋ ದಿವಸ ಇವೆಲ್ಲ ಗೊಂದಲಗಳು ವಿಧಾನಸಭೆಯಲ್ಲಿ ನಡೀತು. ಆ ನಂತರ ನಾನು ಅವತ್ತೇನೆ ಸೇಮ್ ಡೇ ನನಗೆ 4:30ಗೆ ಇಲ್ಲಿ DC ಬ್ಯಾಂಕ್ ಅಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ನಲ್ಲಿ ನಾವು ನಬಾರ್ಡ್ ಆಫೀಸರ್ಸ್ ಮೀಟಿಂಗ್ ಜೊತೆಲಿತ್ತು. ನಾನು ಇಲ್ಲಿಗೆ ಬರಬೇಕಿತ್ತು. ನಾನು ಅಲ್ಲಿಂದ ಕೂಡಲೇ ಬಂದು ಇವೆಲ್ಲ ಮೀಟಿಂಗ್ಗಳು ಅಟೆಂಡ್ ಮಾಡಿ ರಾತ್ರಿ 8:30 ಆಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 10 ಗಂಟೆಗೆ ಕೋಲಾರಕ್ಕೆ ಹೋಗ್ಬೇಕಾಗಿತ್ತು. ಕೋಲಾರದಲ್ಲಿ ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಹೊಸದು ಇನಾಗ್ರೇಷನ್ ಮಾಡಬೇಕಾಗಿತ್ತು. ಸನ್ಮಾನ್ಯ ಸುದರ್ಶನ್ ಅವರು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ರು. ನಾನು ಅಲ್ಲಿ ತಪ್ಪಿಸ್ಕೊಳಂಗಿರ್ಲಿಲ್ಲ. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು, ಗೃಹ ಸಚಿವರು ಮತ್ತೆ ಸೋಮಣ್ಣವರು 3 ಜನನು ಕೂಡ 10 ಗಂಟೆಗೆ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಇತ್ತು. ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು. ಸೋಮಣ್ಣವರು, ನಾನು, ಗೃಹ ಸಚಿವರು ಎಲ್ಲ ಅಲ್ಲಿಗೆ ಹೋದು. ಅಲ್ಲಿಂದ ಬಂದಾದ ಮೇಲೆ ಬೆಂಗಳೂರಿನಲ್ಲಿ ಈ ಮಳವಳ್ಳಿ ಶಿವಣ್ಣವರ ಮಗನದ್ದು ಆರತಕ್ಷತೆ ಇತ್ತು. ಅಲ್ಲಿಗೆ ಹೋದೋ. ಹೀಗಾಗಿ ನನಗೆ ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಿಡುವಿಲ್ಲದ ಕಾರ್ಯಕ್ರಮ. ಅದಾದ ನಂತರ ನಿನ್ನೆ ತಿರ್ಗಾ ಬೆಳಿಗ್ಗೆನೆ ನಾನು ಇದಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ತುರುವೇಕೆರೆಗೆ. ತುರುವೇಕೆರೆನಲ್ಲೂ ಕೂಡ ಒಂದು ವಾಣಿಜ್ಯ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು. ನಾನು ಅಲ್ಲಿ ಹೋಗ್ಬಿಟ್ಟೆ. ಹಾಗಾಗಿ ಇಷ್ಟು ದಿವಸನೂ ಕೂಡ ನಾನು ಒಂದು 5 ನಿಮಿಷ ಸಮಾಧಾನವಾಗಿ ಏನು ಬರೀಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಾನು ಇವತ್ತು ಬೆಳಿಗ್ಗೆ ಫ್ರೀ ಇದ್ದೆ 11 ಗಂಟೆವರೆಗೆ. 11 ಗಂಟೆಗೆ ತುಮಕೂರಿನಲ್ಲಿ LG ಆವನೂರವರ 100ನೇ ಶತಮಾನ ಅಂದ್ರೆ ಹುಟ್ಟಿದಬ್ಬ ಅವ್ರದ್ದು ಇತ್ತು. ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿನವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಪತ್ತೆ ಮಾಡಲಾಗಿ ಅವರು ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ ಕೊಡ್ಲಿಕ್ಕೆ. ಈಗ ಅವರು ಅಧಿಕಾರಿಗಳು ಅವರ ಕಾಲೇಜ್ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ರಾಜಣ್ಣ ಇದ್ರ ಬಗ್ಗೆ ಒಂದು ಕೆಲಸ ಮಾಡೋಣ, 4:30ಗೆ ಮನೆಗೆ ಬಂದ್ಬಿಡಪ್ಪ ಅಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇಷ್ಟು ನಡೆದಿರೋದು. ಅವರು ನೋಡಿ ತನಿಖೆ ಸ್ವರೂಪ. ನಾನು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಮತ್ತೆ ನಾನು ಹೇಳಿದ್ದು ಅವ್ರು ಕೇಳೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಆದಂತ ಇಲಾಖೆನಲ್ಲಿ ಕೆಲವು ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತೆ ಅವರು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಈ ನಾನು ಕೊಟ್ಟಿರ್ತಕ್ಕಂಥ ದೂರು ಅರ್ಜಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಅಂತಿಮವಾಗಿ ಅವರು ಒಬ್ಬರನ್ನ ಏನು SIT ಮಾಡ್ತಾರೋ ಅಥವಾ DGP ಅಥವಾ ADGP ಲೆವೆಲ್ ಅಧಿಕಾರಿಯಿಂದ ತನಿಖೆ ಮಾಡಿಸ್ತಾರೋ ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೇರಿದಂತ ವಿಷಯ. ಅದು ಅವನೇನ್ ಕೊಡ್ತಾರೋ ಗೊತ್ತಿಲ್ಲ. ನನ್ನದು ನನಗಿರೋ ಮಾಹಿತಿ ಮತ್ತೆ ನನ್ನ ಕಡೆಯಿಂದ ಇರ್ತಕ್ಕಂಥ ಏನ್ ಮಾಹಿತಿ ಇದೆ ಅದು ಮಾತ್ರ ಕೊಡ್ತೀನಿ. ದಾಖಲೆಗಳು ಅಂದ್ರೆ ಏನ್ ದಾಖಲೆ ಇಟ್ಕೋಬಹುದು ಆಗಿದೆ ಹೇಳಿ? ಇದು ಫೋನ್ದು ಇಲ್ಲ ರೀ. ನಾನು ದಾಖಲೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ CC ಕ್ಯಾಮ್ರಾ ಮೇಲೆ ದಾಖಲೆ ಆಗುತ್ತೆ ಅಂತ ಅನ್ಕೊಂಡೆ. CC ಕ್ಯಾಮ್ರಾನೇ ಹಾಕಿಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯ್ತು.
ನೀವು ಅನುಮಾನ ಬಂದಾಗ ಪ್ಲಾನಿಂಗ್ ಎಲ್ಲ ಯಾವ ಮನೆಗೂ ಹಾಕಿಲ್ವಂತಲ್ಲ. ಸರ್, ಈಗ ಅನುಮಾನ ಬಂದಾಗ ನೀವೇನು ವಿಡಿಯೋ ಗಿಡಿಯೋ ಏನು ಮಾಡಿಲ್ವಾ ಸರ್? ಹೆಂಗ್ ಅಲ್ಲರಿ, ನಮ್ಮ ಮನೆ ಹತ್ರ ನಿಮ್ಗೆ ಗೊತ್ತಿರೋಂಗೆ ಬೆಳಿಗ್ಗೆ ಹೊತ್ತು 100 ಜನ ಇರ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಸೋದೇ ಕಷ್ಟ. ಹಂಗಿರೋವಾಗ ವಿಡಿಯೋ ಮಾಡೋದು ಅದೇನಾಗ್ತದೆ, ಯಾವುದೇ ಈ ತರ ಕುತಂತ್ರ ಮಾಡ್ಬೇಕಾದ್ರೆ ಮೊದ್ಲೇ ಪ್ಲಾನ್ ಇಟ್ಕೋಬೇಕು. ಪ್ಲಾನ್ ಇಟ್ಕೊಂಡ್ರೆ ಆಲ್ ಆಫ್ ಎ ಸಡನ್ ಏನು ಮಾಡಕ್ಕಾಗಲ್ಲ. ಅದು ಮನುಷ್ಯನ ವೀಕ್ನೆಸ್ ಅಷ್ಟೇ ಅದು. ಅದರಿಂದ ದಯಮಾಡಿ ಆ ರೀತಿನಲ್ಲಿ ಏನಿಲ್ಲ, ಏನೆಲ್ಲ ನಡೆದಿದೆ ಅನ್ನೋದು ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಷ್ಟು ಬಿಟ್ಟು ಬೇರೆ